ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಗ್ಯಾರಂಟಿಗಳು ಕೂಡ ಅಷ್ಟೇ ಪ್ರಮುಖವಂತ ಕಾರಣ ಆಗಿತ್ತು. ಆದರೆ ಈಗ ಇದೇ ಗ್ಯಾರಂಟಿಗಳನ್ನು ಸರ್ಕಾರದ ಮಂತ್ರಿಗಳೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಗ್ಯಾರಂಟಿಗಳ ಯೋಜನೆಗಳನ್ನು ಗಮನಿಸ್ತಾ ಇದ್ದರೆ ಅನೇಕ ಸೋರಿಕೆ ಆಗ್ತಾ ಇದೆ ಅಂತ ಈಗ ಸಚಿವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಭೇಟಿಯಾಗಿರುವಂಥ ಸಚಿವ ಸತೀಶ್ ಜಾರಕಿಹೊಳಿ ಈ ಗ್ಯಾರಂಟಿಗಳಲ್ಲಿ ಸಾಕಷ್ಟು ಸೋರಿಕೆ ಆಗ್ತಾ ಇದೆ, ಹೀಗಾಗಿ BPL ಸೇರಿದಂತೆ ಅನೇಕ ಮಾನದಂಡಗಳನ್ನು ಇದಕ್ಕೆ ವಿಧಿಸೋದು ಒಳ್ಳೆಯದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದರೆ ಈ ಗ್ಯಾರಂಟಿ ವಿಚಾರಕ್ಕೆ ಏನಾಗ್ತಾ ಇದೆ? ಇನ್ಫ್ಯಾಕ್ಟ್ ಇದೇ ಒಂದು ಸುದ್ದಿಯನ್ನು ಜುಲೈ 22ರಂದು ಇನ್ಸ್ಯಾಟ್ ಸುದ್ದಿಯಲ್ಲಿ ವಿವರವಾಗಿ ಮಾಡಲಾಗಿತ್ತು. ಈಗ ಮತ್ತೆ ಅದೇ ಸುದ್ದಿಯನ್ನು ಮಂತ್ರಿಗಳು ಮಾತನಾಡೋ ಮೂಲಕ ಇನ್ನಷ್ಟು ದೃಢೀಕರಣವನ್ನು ಮಾಡ್ತಾ ಇದ್ದಾರೆ. ಕೂಡ ಕೆಲಸ ಹೋಗ್ತಾ ಇದೆ. ಅದನ್ನ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ಆಗಲಿಲ್ಲ. ವಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ನಮ್ಮ ಆಲೋಚನೆ ಇದೆ. ನಾವು ಗ್ಯಾರಂಟಿ ಬಿಟ್ಟು ಹಳ್ಳಿಗೆ ಹೋಗಕ್ಕಾಗಲ್ಲ, ಸಾಧ್ಯತೆ ಇದೆ. ಗ್ಯಾರಂಟಿಯಿಂದಲೇ ಕಾಂಗ್ರೆಸ್ ಪ್ರಚಂಡ ಗೆಲುವನ್ನೇ ಸಾಧಿಸಿತು. ಅಧಿಕಾರಕ್ಕೆ ಬಂದ ದಿನವೇ ಗ್ಯಾರಂಟಿ ಜಾರಿ ಅಂದ್ರು. ಅಧಿಕಾರಕ್ಕೆ ಏರಿದ ಕೆಲವೇ ತಿಂಗಳಲ್ಲೇ ಕೊಟ್ಟ ಮಾತಿನಂತೆ ಗ್ಯಾರಂಟಿಯು ಜಾರಿಯಾಗಿತ್ತು. ಅಂದುಕೊಂಡಂತೆ ಪಕ್ಕಾ ಲೆಕ್ಕಾಚಾರದಿಂದಲೇ ಗ್ಯಾರಂಟಿ ಸಾಗ್ತಾ ಇತ್ತು. ಆದ್ರೆ ಇದೀಗ ಲೆಕ್ಕ ಎಲ್ಲೋ ಒಂದು ಕಡೆ ಉಲ್ಟಾ ಆದಂತೆ ಕಾಣ್ತಿದೆ. ಸರ್ಕಾರ ಅಂದಾಜಿಸಿದಂತೆ ಒಂದು ಲೆಕ್ಕ ಆದ್ರೆ 8 ತಿಂಗಳಲ್ಲಿ ಗ್ಯಾರಂಟಿಗೆ ಖರ್ಚಾಗಿದ್ದೆ ಮತ್ತೊಂದು ಲೆಕ್ಕ ಆಗಿದೆ ಅಂತೆ. ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆದಂತೆಯೂ ಕಾಣ್ತಿದೆ. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ತಲುಪಿಸುವುದಕ್ಕೆ ಮಾಸ್ಟರ್ ಪ್ಲಾನ್ಗೆ ಮುಂದಾಗಿದೆ. ಅದ್ಯಾವ ಅಸ್ತ್ರ ಅಂದ್ರೆ ಅದೇ ಗ್ಯಾರಂಟಿ ಪರಿಷ್ಕರಣೆ. ಐದು ಗ್ಯಾರಂಟಿ 8 ತಿಂಗಳ ವೆಚ್ಚ ನೋಡಿ ಸರ್ಕಾರವೇ ಶಾಕ್. ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರದಲ್ಲಿ ಜೋರಾಯಿತು ಕೂಗು. ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದಲ್ಲೇ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಚರ್ಚೆಗಳು ನಡೆಯಿತು. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಹೇಳಿದರು. ಇದನ್ನೇ ಈಗಲೂ ಕೂಡ ಹೇಳ್ತಿದ್ದಾರೆ. ಆದರೆ ದೆಹಲಿಯಲ್ಲಿ ನಡೆದ ಒಂದೇ ಒಂದು ಬೆಳವಣಿಗೆ ಇದೀಗ ಮತ್ತೆ ಗ್ಯಾರಂಟಿ ವಿಚಾರದಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ. ಗ್ಯಾರಂಟಿ ಒತ್ತಡ ಕಡಿಮೆ ಮಾಡುವಂತೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಸಚಿವರು ಇಟ್ಟ ವಾದ ಏನು ಅನ್ನೋದನ್ನ ಹೇಳೋಕ್ಕೂ ಮುಂಚೆ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಈ ಹಿಂದೆ TV9 ವರದಿ ಮಾಡಿತ್ತು. ಜುಲೈ 22ರಂದು TV9 ಇನ್ಸೈಡ್ ಸುದ್ದಿಯಲ್ಲಿ ಪಕ್ಕಾ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಸುಮಾರು 11 ಲಕ್ಷ BPL ಕಾರ್ಡ್ಗಳು ನಕಲಿ ಎಂದು ವರದಿಯಾಗಿತ್ತು. ಕೂಡಲೇ ಕ್ರಮ ವಹಿಸುವಂತೆ ಸಿಎಂಗೆ ಹಿರಿಯ ಸಚಿವರೇ ಆಗ್ರಹಿಸಿದರು. ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ? ಈ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇದೆ. ಗ್ಯಾರಂಟಿಯಲ್ಲಿ ಆಗ್ತಾ ಇರುವಂತಹ ಸೋರಿಕೆಯನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಹೊಸ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಮುಂದೆ ಸಚಿವರು ಇಟ್ಟ ಡಿಮ್ಯಾಂಡ್ ಏನು ಅನ್ನೋದನ್ನ ನೋಡೋದಾದ್ರೆ, ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಹಣ ಖರ್ಚಾಗುತ್ತಿದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಕೊರತೆ ಎದುರಾಗಿದೆ. ಅಲ್ಲದೆ ಶ್ರೀಮಂತರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ. ವಿಚಿತ್ರ ಏನಂದ್ರೆ ಗ್ಯಾರಂಟಿ ಲಾಭ ಪಡೆದರೂ ಲೇವಡಿ ಮಾಡ್ತಾರೆ, ಅವರು ಕಾಂಗ್ರೆಸ್ ಪರ ನಿಲ್ಲೋದಿಲ್ಲ ಎಂದು ವಾದ ಮುಂದಿಟ್ಟಿದ್ದಾರೆ. ಶ್ರೀಮಂತರನ್ನ ಕೈಬಿಟ್ರೆ 20,000 ಕೋಟಿ ಉಳಿತಾಯ ಮಾಡಬಹುದು. ಈ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಬಹುದು. ಇನ್ನು ಮನೆ ಯಜಮಾನಿಗೆ 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ವೈಜ್ಞಾನಿಕ ಮಾನದಂಡ ರೂಪಿಸಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಬಡವರಿಗೆ ಮಾತ್ರ ಲಾಭ ಸಿಗುವಂತೆ ನಿಯಮ ಪರಿಷ್ಕರಣೆ ಮಾಡಬೇಕು. ಹೀಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದನ್ನ ಪರಿಷ್ಕರಿಸಬೇಕು. ಆ ಮೂಲಕ ದಲಿತರ ಹಣ ದುರ್ಬಳಕೆ ಆರೋಪವನ್ನ ತಗ್ಗಿಸಬಹುದು ಎಂದು ಹೈಕಮಾಂಡ್ ಮುಂದೆ ತಮ್ಮ ವಾದ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ತಾವಿಟ್ಟ ವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸತೀಶ್ ಜಾರಕಿಹೊಳಿ, ಗ್ಯಾರಂಟಿ ಬಂದ್ ಮಾಡಬೇಕೆಂದು ನಾನು ಹೇಳಿಲ್ಲ, ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡುವುದಕ್ಕೆ ಸಲಹೆ ನೀಡಿದ್ದೇನೆ ಅಂದ್ರು. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಿರೋದು ತಿಳಿದ್ವಿ. ಕಟ್ ಮಾಡಲಿಕ್ಕೆ ಸಲಹೆ ಇಲ್ಲ ನಮ್ಮದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೂಡ ಅಂತ ಹೇಳ್ತಾರೆ. ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ಹೇಳಿಲ್ಲ. ಈ ಶ್ರೀಮಂತರು ಕೂಡ ಕೆಲಸ ಹೋಗ್ತಾ ಇದೆ. ಕೇಳಿದ್ವಿ, ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ಹೋಗ್ತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ಹೋಗ್ತಾರೆ ಅಂತ ಹೇಳಿದೆ. ಸೊ ಆ ರೀತಿ ಆದಾಗ
ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ, ಅದನ್ನ ಬೇಕಾದ್ರೆ ಬಡವರು ಬೇರೆ ಬಡವರಿಗೆ ಕೊಡಬಹುದು. ಬಹಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನ ಮಾಡಿಫೈ, ರಿಪೇರಿ, R&D ಆಗುವಂತ ಎಲ್ಲ ಕಡೆ ಆಗ್ತದೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಇಂಪ್ಯಾಕ್ಟ್ ಮತ್ತು ಸೈಜು ಗೊತ್ತಿರೋಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಮಾತನಾಡಿರುವ ಸಚಿವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇಲ್ಲ, ಪರಿಷ್ಕರಣೆ ನಂಗೆ ಗೊತ್ತಿಲ್ಲ. ನಾನು ಮಿಸ್ಯೂಸ್, ಪರಿಷ್ಕರಣೆ ಬೇರೆ. ನಾನು ಹೇಳೋದು ಮಿಸ್ಯೂಸ್ ಆಗಬಾರ್ದು. ಅಲ್ಲ, ಅದು ಮಾಡ್ಬೋದು, ಮೆಕ್ಯಾನಿಸಮ್. ಪರಿಷ್ಕರಣೆ ಬಗ್ಗೆಯೂ ಚರ್ಚೆ ಆಗ್ತಿದೆ ಅಂತ ಕೆಲ ಕಾಂಗ್ರೆಸ್ ಸಚಿವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮಗಳ ಹತ್ರನೂ ಕೂಡ ಹೇಳ್ತಾರೆ, ಚರ್ಚೆಗಳಾಗ್ತಾ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೋಸದಾಟ ನಡೆಯುವುದಿಲ್ಲ, ಗ್ಯಾರಂಟಿ ಕೊಡೋಕೆ ಆಗದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ನಾನು ಟೋಪಿ ಹಾಕ್ಬಿಟ್ಟು ಅನೌನ್ಸ್ ಮಾಡಬೇಕು. ಈಗ ಅವ್ರ ಟೈಮ್ ಕೊಡೋಕ್ಕೆ ಸಾಧ್ಯನೇ. ಯಾವ್ಯಾವುದು ಘೋಷಣೆ ಮಾಡಿದೆ ಅದೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದ್ದಾರೆ. ಭಾಳ ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು. ಭಾಳಷ್ಟು ಜನ ಸಿಕ್ಕೇ ಇಲ್ಲ. ಆಗ್ತಾ ಇಲ್ಲ ಅವ್ರ ಕೈಲಿ. ಯಾಕಂದರೆ ಈಗಾಗಲೇ ಡಿಪಾರ್ಟ್ಮೆಂಟ್ ಬೆಸ್ಕಾಮ್ ಏನಿದೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಲಾಸ್ ಆಗಿದೆ. 30,000-40,000 ಕೋಟಿ ಲಾಸ್ ಆಗಿದೆ. ಒಟ್ಟಾರೆಯಾಗಿ ಸರ್ಕಾರದ ಮಟ್ಟದಲ್ಲೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಯಾವುದನ್ನೆಲ್ಲ ಪರಿಷ್ಕರಣೆ ಮಾಡ್ತಾರೆ, ಯಾವುದಕ್ಕೆ ಯಾವ ನಿಯಮ ತರ್ತಾರೆ ಕಾದು ನೋಡಬೇಕಿದೆ. ದೆಹಲಿಯಿಂದ ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.